New Hope TV, your encounter with God. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಶಿಲ್ಬೆ ಮೇಲೆ ಧ್ಯಾನ ಮಾಡ್ತಾ ಇದ್ದೇವೆ. ನಾವು ಪ್ಯಾಷನ್ ವೀಕಲ್ಲಿದ್ದೇವೆ, ಹೋಲಿ ವೀಕಲ್ಲಿದ್ದೇವೆ. ಯೇಸು ಸ್ವಾಮಿಯ ಮರಣ ಹಾಗೆ ಪುನರುತ್ಥಾನವನ್ನು ನಾವು ಧ್ಯಾನ ಮಾಡಲಿಕ್ಕೆ ಸೇರಿದ್ದೇವೆ, ಸಭೆಗಳಿಗೆ ಹೋಗಿ ಸೇರ್ತಾ ಇದ್ದೇವೆ. ಪ್ರಿಯರೇ, ಯೇಸು ಸ್ವಾಮಿಯ ರಕ್ತ ಏನು ಮಾಡುತ್ತೆ ಅಂತ ಒಂದು ವಚನ ಓದ್ಕೊಳ್ಳುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಐಸಾಯಾ ಚಾಪ್ಟರ್ 1 and verse 18. ಇಟ್ ಸೇಸ್ ದಟ್ ಏಷಾಯ 1ನೇ ಅಧ್ಯಾಯದ 18ನೇ ವಚನ ಹೀಗೆ ಹೇಳುತ್ತೆ ಅಂದರೆ, ಕಮ್ ನೌ and let us reason together, saith the Lord. Though your sin be as scarlet, they shall be as white as snow. Though they be red like crimson, they shall be as wool. Hallelujah. ನಮ್ಮ ಪಾಪ ಕಡು ಕೆಂಪಾದರೂ ಸಹ ಹುಣ್ಣೆಯಂತೆ ಬೆಳಪು ಮಾಡೋದು ಒಂದೇ ಒಂದು ಸಂಗತಿ ಪ್ರಿಯರೇ, ಯಾವುದೆಂದರೆ ಯೇಸು ಸ್ವಾಮಿಯ ರಕ್ತ. ಹಾಲೆಲೂಯಾ. ದಿಸ್ ಬ್ಲಡ್ ಈಸ್ ಅವೈಲೇಬಲ್ ಇವಿನ್ ಟುಡೇ. ನಾವು ಏನು ಯೋಚನೆ ಮಾಡ್ತೇವೆ ಅಂದರೆ, ನಾವು ಪಾಪಿ, ನಾವು ನೀತಿವಂತರಾದ ಮೇಲೆ ಯೇಸು ಸ್ವಾಮಿಯನ್ನು ನಾವು ಸ್ವೀಕಾರ ಮಾಡ್ತೇವೆ. ಸೈತಾನ ಹೇಳಿದ ದೊಡ್ಡ ಸುಳ್ಳು ಇದೆ. ಏನೆಂದರೆ, ನೀನು ಪಾಪಿ, ನೀನು ನೀತಿವಂತನಾಗಬೇಕು, ನೀನು ನೀತಿವಂತನಾದರೆ ಯೇಸು ಸ್ವಾಮಿ ಬಳಿಗೆ ನೀನು ಹೋಗಬೇಕು. ಇಲ್ಲ ಪ್ರಿಯರೇ, ದ್ಯಾಟ್ ಈಸ್ ರಾಂಗ್. ನಾವು ಹೇಗೆ ಇದ್ದವೋ, ಜಸ್ಟ್ ಆ್ಯಸ್ ಐ ಆಮ್ ಐ ಕಮ್ ಟು ದಿ ಯೋ ಲಾರ್ಡ್. ನಮ್ಮ ಪಾಪ ಕಡು ಕೆಂಪಾಗಿದ್ದರೂ ಸಹ ಹುಣ್ಣೆಯಂತೆ ಬಿಳುಪು ಮಾಡುವುದೇ ಯೇಸು ಸ್ವಾಮಿಯ ರಕ್ತ. ಇಟ್ ಈಸ್ ದ ಬ್ಲಡ್ ಆಫ್ ಜೀಸಸ್ ದಟ್ ಕ್ಲೆನ್ಸಸ್ ಅಸ್. ಹಳೆ ಒಡಂಬಡಿಕೆಯಲ್ಲಿ ಏನಾಯ್ತು ಅಂದರೆ, ನಾವು ನೋಡ್ತೇವೆ, ಯೋಸೆಫನ ಕಾಲದಲ್ಲಿ ಯೋಸೆಫನ ಅಣ್ಣಂದಿಯರು ಅವನನ್ನು ತಗೊಂಡೋಗಿ ಐಗುಪ್ತ ದೇಶದಲ್ಲಿ ಮಾರಿದರು. ಐಗುಪ್ತ ದೇಶದಲ್ಲಿ ಅವರಿಗೆ ದೇವರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. they had not heard about Jehovah God. ಯೋಸೆಫ ಒಬ್ಬನೇ ಯೆಹೋವ ದೇವರನ್ನು ನಂಬಿದವನು. ಆದರೆ ಯೋಸೆಫ ಯಾವಾಗ ಗವರ್ನರ್ ಆದನೋ, ಆವಾಗ ಅವನ ತಂದೆ, ಒಂದು ಅಣ್ಣಂದಿಯರು ಎಲ್ಲ ಸೇರಿ 70 ಜನರು ಐಗುಪ್ತ ದೇಶಕ್ಕೆ ಅವರು ಎಂಟ್ರ್ ಆದರು. ಆ ಫಾರೋನ್ಗೆ, ಆವಾಗ ಇರುವ ಫ್ಯಾರೋಗೆ ಯೋಸೆಫನ ಬಗ್ಗೆ, ಯೋಸೆಫನ ದೇವರ ಬಗ್ಗೆ ಗೊತ್ತಿತ್ತು. ಯಾಕೆಂದರೆ ಯೋಸೆಫ ವಾಸ್ ಅ ಟೆಸ್ಟಿಮನಿ. ಅವನಲ್ಲಿ ದೇವರ ಆತ್ಮ ಇದೆ ಅಂತ ಫರೋಹ ಸಹ ಗುರುತಿಸಿ ಅವನನ್ನು ಒಂದು ಗವರ್ನರ್ ಆಗಿ ಮಾಡಿ, ಅವನಿಗೆ ಮಾನ ಮರ್ಯಾದೆ ಕೊಟ್ಟು, ಅವನ ಕುಟುಂಬದವ್ರಿಗೆ ಗೋಷನ್ ಅಂತ ಒಂದು ಸ್ಥಳದಲ್ಲಿ ಅವರಿಗೆ ಅಲ್ಲಿ ವಾಸಿ ಮಾಡಲಿಕ್ಕೆ ಕೊಟ್ಟರು. ದೇ ವಾಸ್ 70 to 75 people who entered Egypt. ಆದರೆ ಬರ್ತಾ 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 ವಾಟ್ ಹ್ಯಾಪನ್ಡ್ ವಾಸ್, ದಿಸ್ ಪೀಪಲ್ ಸ್ಟಾರ್ಟೆಡ್ ಗ್ರೋಯಿಂಗ್ and growing. They became more in number, they became powerful. ಆನಂತರ ಬಂದ ಫರೋಗೆ ಯೋಸೆಫ್ ಯಾರಂತ ಗೊತ್ತಿಲ್ಲ, ಯೋಸೆಫನ ಮೂಲಕ ಆ ದೇಶದಲ್ಲಿ ಹೇಗೆ ಆಶೀರ್ವಾದ ಆಯ್ತಂತ ಗೊತ್ತಿಲ್ಲ. ಆದರೆ ಈ ಜನರು 70 ಜನರಲ್ಲಿ ಹೋದ್ರಲ್ಲ, ಆ ಜನರಿಂದ ಬಂದ ಜನಾಂಗನು ಅವರು ಬಾಂಡೆಡ್ ಸ್ಲೇವ್ಸ್ ಥರ ಕನ್ಸಿಡರ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ದೇ ಟ್ರೀಟೆಡ್ ದೆಮ್ ಲೈಕ್ ಸ್ಲೇವ್ಸ್. ಅಲ್ಲಿ ಗುಲಾಮರ ಥರ ಅವರಲ್ಲಿ ಇರ್ತಾ ಇದ್ರು. ಅವ್ರಿಗೆ ಬಿಟ್ಟಿ ಕೆಲಸ ಮಾಡಲಿಕ್ಕೆ ಹಚ್ತಾ ಇದ್ರು. ಫರೋ ಸಿಟಿ ಮೇಲೆ, ಪಟ್ಟಣ ಮೇಲೆ ಪಟ್ಟಣ ಕಟ್ಟಬೇಕಾದ್ರೆ ಈ ಜನರು, ದೇವರ ಜನರು, ಅಬ್ರಹಾಂ, ಇಸಾಕ್, ಯಾಕೋಬ ದೇವರನ್ನು ನಂಬುವ ಜನರನ್ನು ಅವನು ಒಂಥರ ಬಾಂಡೆಡ್ ಸ್ಲೇವ್ಸ್ ಥರ, ಗುಲಾಮರು ಥರ, ಅವರೊಂದು ಮನುಷ್ಯರೇ ಅಲ್ಲ ಆ ಥರ ಅವನಿಗೆ ಟ್ರೀಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅಂಥ ಕಷ್ಟ ಕಾಲದಲ್ಲಿ ಸಹ ಅವರು ದೇವರನ್ನು ಬಿಟ್ಟಿಲ್ಲ. ಅವರೊಂದು ನಿರೀಕ್ಷೆಯಲ್ಲಿ ಇದ್ರೆ ಅಂದರೆ, ನಮ್ಮ ದೇವರು ದೃಷ್ಟಿಸ್ತಾರೆ, ನಮ್ಮ ದೇವರ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ ಅಂತ ಹೇಳಿ ಮೋಶೆಯನ್ನು ದೇವರು ಎಬ್ಬಿಸಿದರು. ಆಫ್ಟರ್ 430 years ಗಾಡ್ ರೇಸ್ಡ್ ಮೋಸಸ್. ಮೋಶೆ ಅಲ್ಲಿ ಬಂದು, ಮೋಶೆ ಅಲ್ಲಿ ಒಂದು ಲೀಡರ್ ಆಗಿಬಿಟ್ಟು ಎಲ್ಲ ಜನರನ್ನು, ಗಾಡ್ ಬ್ರಾಟ್ ಹಿಸ್ ಪೀಪಲ್ ಔಟ್ ಆಫ್ ಫ್ಯಾರೋ ಆ್ಯಂಡ್ ಔಟ್ ಆಫ್ ಈಜಿಪ್ಟ್ ವಿತ್ ದ ಮೈಟಿ ಹ್ಯಾಂಡ್. 9 ಅದ್ಭುತ ಕಾರ್ಯ ನಡೀತು. ಅಲ್ಲಿ ಫರೋನ ಹೃದಯ ಕಠಿಣ ಆಯಿತು. ಕಡೆಗೆ 10ನೇ ಏನೊಂದು ಸೈನ್ ಮಾಡಿ ದೇವರು ಕೊಟ್ರಲ್ಲ, ಆ ಒಂದು ಸೈನ್ ವಿಷಯದಲ್ಲಿ ನಾವು ನೋಡ್ಕೊಳ್ಳುವ ಪ್ರಿಯರೇ, ಅದನ್ನು ನಾವು ದೇವರ ವಾಕ್ಯದಲ್ಲಿ ವಿಲ್ ಓಪನ್ ಅವರ್ ಬೈಬಲ್ಸ್ ಟು ಎಕ್ಸೋಡಸ್, ವಿಮೋಚನ ಕಾಂಡ, ಅದ 12ನೇ ಅಧ್ಯಾಯ, ದ ಬುಕ್ ಆಫ್ ಎಕ್ಸೋಡಸ್ ಚಾಪ್ಟರ್ 12. ಏನು ಆಯಿತು, ಏನು ಮಾಡಿದ್ರು ನಮ್ಮ ದೇವರು, ಹೌ ಹಿ ಬ್ರಾಟ್ ದೆಮ್ ಔಟ್ ವಿತ್ ದ ಮೈಟಿ ಹ್ಯಾಂಡ್. ವಿಮೋಚನ ಕಾಂಡ 12ನೇ ಅಧ್ಯಾಯ 21ನೇ ವಚನದಿಂದ. ದೆನ್ ಮೋಸಸ್ ಕಾಲ್ಡ್ ಫಾರ್ ಆಲ್ ದ ಎಲ್ಡರ್ಸ್ ಆಫ್ ಇಸ್ರಾಯೇಲ್ ಆ್ಯಂಡ್ ಸೆಡ್ unto them, draw out and take you a lamb according to your families and kill the Passover, and ye shall take a bunch of hyssop and dip it
in the blood that is in the basin, and strike the lintel and the two side posts with the blood that is in the basin, and none of you shall go out at the door of his house until the morning, for the Lord will pass through to smite the Egyptians. And when he seeth the blood upon the lintel and on the two side posts, the Lord will pass over the door and will not suffer the destroyer to come in unto your houses ಟು ಸ್ಮೈಟ್ ಯು. ನಮಗೆ ಈ ಕತೆ ಎಲ್ಲರಿಗೂ ಗೊತ್ತಲ್ಲ ಪ್ರಿಯರೇ. ಸಂಡೇ ಸ್ಕೂಲಲ್ಲೇ ನಾವು ಕಲ್ತಿದ್ದ ಈ ಕತೆ ಏನೆಂದರೆ, ಆ ಕಾಲದಲ್ಲಿ ದ ಏಂಜಲ್ ಆಫ್ ಡೆತ್ ವಾಸ್ ರಿಲೀಸ್ಡ್. ದೇವರು ತನ್ನ ಜನರಿಗೆ ಹೇಳಿದ್ದೇನೆಂದರೆ, ಪಾಸ್ ಓವರ್ ಲ್ಯಾಮ್, ಒಂದು ಕುರಿ ಮರಿಯನ್ನು ತಗೊಂಡು ಅದರ ರಕ್ತವನ್ನು ನಮ್ಮ ಬಾಗಿಲಿಗೆ ಹಚ್ಚಬೇಕು. ಯಾಕೆ ನಾವು ಆ ಬಾಗಿಲನ್ನು ಪ್ರತಿಯೊಂದು ಕುಟುಂಬ ಹಚ್ಚಬೇಕಂತ ಹೇಳಿದರು? ನಾವು ಯೋಚನೆ ಮಾಡ್ತೇವೆ, ಈಗ ನಾವು ಕ್ರಿಸ್ತ ಕುಟುಂಬದಿಂದ ಬಂದವರು, ನನ್ನ ತಂದೆ ಕ್ರಿಶ್ಚಿಯನ್ ಆಗಿದ್ದರು, ನನ್ನ ಗ್ರ್ಯಾಂಡ್ ಫಾದರು ಕ್ರಿಶ್ಚಿಯನ್ ಆಗಿದ್ದರು, ನಾವು ಇಷ್ಟೋ ಪರಂಪರದಿಂದ ಇದೇ ಸಭೆಯಲ್ಲಿ ಇದ್ದೇವೆ, ನಾವು ಕ್ರೈಸ್ತ ಕುಟುಂಬದಲ್ಲೇ ಇದ್ದೇವೆ, ನಾವು ಬೈಬಲ್ ಓದ್ತೇವೆ, ನಾವು ಸಭೆಗೆ ಹೋಗ್ತೇವೆ, ನಾವು ಕಾಣಿಕೆ ಕೊಡ್ತೇವೆ, ಸಭೆ ಆ್ಯಕ್ಟಿವಿಟೀಸಲ್ಲಿ ಇದ್ದೇವೆ ಅಂತ ಹೇಳಿ ವಿ ಕನ್ಸಿಡರ್ ಎವ್ರಿಥಿಂಗ್ ನಾರ್ಮಲ್. ಆದರೆ ಇಲ್ಲಿ ನಾವು ಕಲಿಯೋ ಒಂದು ಸಂಗತಿ ಏನೆಂದರೆ, ಮೋಶೆ ಹೇಳ್ತಾನೆ, ಪ್ರತಿಯೊಂದು ಕುಟುಂಬ ದಟ್ ವಾಸ್ ದೇರ್ ಎಟ್ ದ್ಯಾಟ್ ಟೈಮ್, ಆ ಸಮಯದಲ್ಲಿ ಇರುವ ಪ್ರತಿಯೊಂದು ಕುಟುಂಬಕ್ಕೆ ಆ ರಕ್ತ ಡೋರ್ ಪೋಸ್ಟ್ ಮೇಲೆ ಬೇಕಾಗಿತ್ತು. ದೇ ಡಿಂಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಅವರು ಮೋಶೆ ಹೇಳಿದಾಗ, ಮೋಶೆ ನಿನ್ನ ಮನೆಗೆ ನೀನು ಹಚ್ಚು, ನಿನ್ನ ಮನೆಗೆ ಹಚ್ಚಿದರೆ ನನ್ನ ಮನೆಗೂ ಹಚ್ಚಿದಂಗೆ ಅಂತ ಅವ್ರು ಹೇಳಲಿಲ್ಲ ಪ್ರಿಯರೇ. ಯಾಕೆಂದರೆ ಮೋಶೆಗೆ ದೇವರು ಸ್ಪಷ್ಟವಾಗಿ ಹೇಳ್ತಾರೆ, ವೆನ್ ದ ಏಂಜಲ್ ಆಫ್ ಲೈಟ್, ವೆನ್ ಏಂಜಲ್ ಆಫ್ ಡೆತ್, ದ ಡಿಸ್ಟ್ರಾಯರ್, ವೆನ್ ದ ಡಿಸ್ಟ್ರಾಯರ್ passes by, when the destroyer passes by, he will see the blood on your lintel, will see the blood on your doorpost. ಆ ಒಂದು ರಕ್ತ ಪ್ರಿಯರೇ, ಆ ಒಂದು ಕುರಿಯ ರಕ್ತ ಆ ರಾತ್ರಿ ಅವ್ರಿಗೆ ಎಂಥ ರಕ್ಷಣೆ ಕೊಡ್ತು. ದೇ ಡಿಂಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಸೇಯಿಂಗ್, ಇಡೀ ಗೋಷನಲ್ಲಿ ಎಲ್ಲರ ಡೋರ್ ಪೋಸ್ಟಲ್ಲಿ ರಕ್ತ ಇದೆ, ನಾನು ಯಾಕೆ ಹಚ್ಚಬೇಕು, ಚಲೋ ಎಲ್ಲರ ಜೊತೆ ನಾನು ಆರಾಮ್ಸೆ ಇಡ್ತಾನಂತ ಇಲ್ಲ. ದೇ took it seriously. Are we taking it seriously? Is the blood of the Lamb of God upon us today? ಯೇಸು ಸ್ವಾಮಿಯ ರಕ್ತ ನಮ್ಮ ಮೇಲೆ ಇವತ್ತಿದ್ದೇನಾ? ಸೈತಾನ, ವಂಚಕ, ಹಾಳು ಮಾಡುವವ, ಕೊಲೆ ಮಾಡುವವ, ಮೋಸ ಮಾಡುವವ, ಎಲ್ಲ ಕೆಟ್ಟ ಸಂಗತಿ ನಮ್ಮ ಜೀವನದಲ್ಲಿ ಮಾಡುವವ, when he looks at us, can he see the blood of Jesus upon us today? Or are we taking it for granted? We come from such and such family. Praise God for that. We come from any family, from any background. There's no difference, because our God says that He is not a partial God. He is not a partial God. His principles are the same. ಆತನ ನಿಯಮಗಳು ಎಲ್ಲರಿಗೂ ಒಂದೇ ಪ್ರಿಯರೇ. ಆ ರಾತ್ರಿ ಏನಾಯಿತು? when the destroyer, when the angel of death passed through, ಏನಾಯ್ತೆಂದರೆ, ಯಾರ್ಯಾರ ಮನೆಯಲ್ಲಿ ಆ ಯಜ್ಞದ ಕುರಿಯಾತನ ರಕ್ತ ಇತ್ತೋ ಅವ್ರಿಗೆ ರಕ್ಷಣೆ ಆಯಿತು. ಇವತ್ತೊಂದು ಪ್ರಶ್ನೆ ಪ್ರಿಯರೇ, ಯೇಸು ಸ್ವಾಮಿಯ ರಕ್ತ ನಮ್ಮ ಮೇಲೆ ಇದೆನಾ? ಇನ್ನೊಂದು ಕತೆ ದೇವರ ವಾಕ್ಯದಲ್ಲಿ ನಾವು ಓದ್ಕೊಳ್ಳುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಯೆಹೋಶುವ ಅದ 2ನೇ ಅಧ್ಯಾಯ. ಇದು ಕತೆ ನಮಗೆ ಗೊತ್ತಿದೆ, ಇದ ವಿಷಯದು ನಾವು ಕೇಳಿದ್ದೇವೆ ಪ್ರಿಯರೇ. ನಾವೆಲ್ಲ ವಿಷಯ ಕೇಳಿದ್ದೇವೆ ನಿಜ. ವಿ ನೋ ಎವ್ರಿಥಿಂಗ್ ಇನ್ ಥಿಯರಿ, ಬಟ್ ಡು ವಿ ನೋ ಎನಿಥಿಂಗ್ ಇನ್ ಪ್ರಾಕ್ಟಿಕಲ್? ಯೆಹೋಶುವದ 2ನೇ ಅಧ್ಯಾಯ 1ನೇ ವಚನದಿಂದ ಓದ್ತಾನೆ. ಆ್ಯಂಡ್ ಜೋಶುವ ದ ಸನ್ ಆಫ್ ನೂನ್ sent out of Shittim 2 men to spy secretly, saying, go view the land, even Jericho. And they went and came into an harlot's house named Rahab. ಇದು ಸಂಗತಿ ನಮಗೆ ಗೊತ್ತಿದೆಯಲ್ಲ. ಯೆಹೋಶುವ 2 ಗೂಢಚಾರಿಗಳನ್ನು ಎರಿಕೋವನ್ನು ನೋಡಿ ಅಲ್ಲಿದು ಎಲ್ಲ ಸಂಗತಿಯನ್ನು ತಿಳ್ಕೊಂಡು ಬರಲಿಕ್ಕೆ ಕಲಿಸಿದರು. ಅಲ್ಲಿ ಅವರು ಆ ಪಟ್ಟಣಕ್ಕೆ ಹೋದಾಗ ರಹಾಬ್ ಅಂತ ಒಬ್ಬಳು ಸೂಳೆ ಅಲ್ಲಿ ಇದ್ಲು. ಅವಳು ಈ ಇಬ್ಬರಿಗೆ ಆಶ್ರಯ ಕೊಟ್ಟು, ಪ್ರಿಯರೇ ಅವಳು ಯಾರು? ಅವಳೊಬ್ಬಳು ಅನ್ಯಳು. ಅವಳಿಗೆ ದೇವರ ಬಗ್ಗೆ ಹೇಗೆ ಗೊತ್ತೆಂದರೆ, ಶಿ ಹ್ಯಾಡ್ ಓನ್ಲಿ ಹರ್ಡ್ ದ ಗ್ರೇಟ್ ಆ್ಯಂಡ್ ಮೈಟಿ ಥಿಂಗ್ಸ್ ದಟ್ ಗಾಡ್ ಡಿಡ್. ಶಿ ಡಿಂಟ್ ನೋ ಜೆಹೋವಾ ಗಾಡ್ ಪರ್ಸ್ನಲಿ. ಶಿ ಡಿಂಟ್ ನೋ ದಟ್ ದೇ ಹ್ಯಾಡ್ ಟು ಸ್ಯಾಕ್ರಿಫೈಸ್ ಫಾರ್ ದ ಅಟೋನ್ಮೆಂಟ್ ಆಫ್ ಸಿನ್. ಶಿ ಡಿಂಟ್ ನೋ ದಟ್ ದೇರ್ ಶುಡ್ ಬಿ ಅ ಸ್ಯಾಕ್ರಿಫೈಸ್, ಅ ಬರ್ನ್ ಸ್ಯಾಕ್ರಿಫೈಸ್, ಅ ಗ್ರೇನ್ ಸ್ಯಾಕ್ರಿಫೈಸ್, ಅ ವೇವ್ ಸ್ಯಾಕ್ರಿಫೈಸ್. ಅದೆಲ್ಲ ಅವಳಿಗೆ ಏನೂ ಗೊತ್ತಿಲ್ಲ. ಅವಳಿಗೆ ಇಷ್ಟೇ ಗೊತ್ತಿತ್ತೆಂದರೆ ಯೆಹೋವ ದೇವರು ನಿಜವಾದ ದೇವರು. ಯಾಕೆಂದರೆ ಅವಳು ಇಲ್ಲಿ ಒಂದು ಸಾಕ್ಷಿ ಕೊಡ್ತಾಳೆ ನೋಡ್ರಿ.
ಒಂಬತ್ತನೇ ವಚನದಲ್ಲಿ, ಆ್ಯಂಡ್ ಶೀ ಸೆಡ್ ಅನ್ ಟು ದ ಮ್ಯಾನ್, ಐ ನೋ ದಟ್ ದ ಲಾರ್ಡ್ ಹ್ಯಾತ್ ಗಿವನ್ ಯು ದ ಲ್ಯಾಂಡ್ ಆ್ಯಂಡ್ ದಟ್ ಯೋರ್ ಟೆರರ್ ಇಸ್ ಫಾಲನ್ ಅಪಾನ್ ಅಸ್ ಆ್ಯಂಡ್ ದಟ್ ಆಲ್ ದ ಇನ್ಹ್ಯಾಬಿಟೆಂಟ್ಸ್ ಆಫ್ ದ ಲಾರ್ಡ್ ಫೇಂಟ್ ಬಿಕಾಸ್ ಆಫ್ ಯು, ಫಾರ್ ವಿ ಹ್ಯಾವ್ heard how the Lord dried up the water of the Red Sea for you when you came out of Egypt, and what he did unto the two kings of Amorites that were on the other side Jordan, Shihon and Og, whom he utterly destroyed. ಅವಳು ಹೇಳ್ತಾಳೇನೆಂದರೆ, ನಿಮ್ಮ ದೇವರು ಯಾರು? ಪ್ರಿಯರೇ, ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡ್ತವೇನೆಂದರೆ, ಹಿ ಕೇಮ್ ಟು ಹಿಸ್ ಓನ್ ಆ್ಯಂಡ್ ಹಿಸ್ ಓನ್ ರಿಸೀವ್ಡ್ ಹಿಮ್ ನಾಟ್. ಹಳೆ ಒಡಂಬಡಿಕೆಯಲ್ಲಿ ಸಹ ನಾವು, ಹೊಸ ಒಡಂಬಡಿಕೆಯಲ್ಲಿ ಸಹ ನಾವು ಏನು ನೋಡ್ತೇವೆ ಅಂದರೆ, ಯೇಸು ಸ್ವಾಮಿ ಅವರ ಜನರಗೋಸ್ಕರ ಬಂದರು, ಆದರೆ ಅವರ ಜನರು ಅವರನ್ನು ಸ್ವೀಕಾರ ಮಾಡಲಿಲ್ಲ. ಇವತ್ತು ಸಹ ಏನಾಗ್ತಾ ಇದೆ ಅಂದರೆ, ಯೇಸು ಸ್ವಾಮಿಯ ಮಕ್ಕಳು ನಾವು, ಕ್ರಿಸ್ತ ಕುಟುಂಬದಲ್ಲಿ ಹುಟ್ಟಿದವರು ನಾವು ಸಹ ವಿ ಆರ್ ನಾಟ್ ರೆಡಿ ಟು ಟೇಕ್ ಹಿಮ್ ಆ್ಯಸ್ ಅ ಪರ್ಸ್ನಲ್ ಸ್ಯಾಕ್ರಿಫೈಸ್. ಇವತ್ತು ಅನ್ಯರ ಮಧ್ಯದಲ್ಲಿ ನಾವು ನೋಡಬೇಕಾದ್ರೆ, ಅನ್ಯರಲ್ಲಿ ಎಷ್ಟೋ ಜನರು ಇವತ್ತು ಪ್ರಿಯರೇ, ಯೇಸುವೇ ನನ್ನ ಹೃದಯದಲ್ಲಿ ಬಾ ಅಂತ ಪ್ರಾರ್ಥನೆ ಮಾಡ್ತಾರೆ. ದ ಮಿನಿಟ್ ವೆನ್ ವಿ ಸೇ ಲಾರ್ಡ್ ಕಮ್ ಇನ್ ಟು ಅ ಹಾರ್ಟ್, ಹಿ ಕಮ್ಸ್. ಇಲ್ಲಿ ರಾಹಾಬ್ ಹೇಳಿದ ಸಾಕ್ಷಿ ಅವರು ಹೇಳ್ತಾರೆ ಏನೆಂದರೆ, ನಮಗೆ ನಿಮ್ಮ ದೇವರು ಯಾರು ಗೊತ್ತು ರೀ, ನಿಮ್ಮ ದೇವರು ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು. ಈ ಸಾಕ್ಷಿ ಅನ್ಯರು ಕೊಡ್ತಾರೆ. ನಾವು ಏನು ಕೊಡ್ತೇವೆ ಸಾಕ್ಷಿ ದೇವರ ಬಗ್ಗೆ? ನಮ್ಮ ದೇವರ ಬಗ್ಗೆ ನಮಗೆ ಆ ಒಂದು ಗೌರವ ಇದೆನಾ? ಆ ಒಂದು ಪ್ಯಾಷನ್ ಇದೆನಾ? ಡು ವಿ ಬರ್ನ್ ಫಾರ್ ದ ನೇಮ್ ಆಫ್ ಜೆಹೋವಾ, ಅಥವಾ ಆರ್ ವಿ ಟೇಕಿಂಗ್ ಹಿಮ್ ಫಾರ್ ಗ್ರಾಂಟೆಡ್? ಇಲ್ಲಿ ಒಬ್ಬಳು ಸೂಳೆ ಕೊಟ್ಟ ಒಂದು ಸಾಕ್ಷಿ ಏನೆಂದರೆ, ಅದಕ್ಕೆ ಅವಳು ಹೇಳ್ತಾಳೆ, ನನಗೆ ಗೊತ್ತಿದೆ ನಿಮ್ಮ ದೇವರು ಅದ್ಭುತ ಮಾಡ್ತಾರೆ, ಆದರೆ ನೀವು ಈ ಪಟ್ಟಣವನ್ನು ಓವರ್ಕಮ್ ಮಾಡಿದಾಗ, ಈ ಪಟ್ಟಣಕ್ಕೆ ನೀವು ಅಟ್ಯಾಕ್ ಮಾಡಿದಾಗ, ಈ ಪಟ್ಟಣವನ್ನು ನೀವು ಕಬ್ಜೆಗೆ ತಗೊಂಡಾಗ ನನ್ನನ್ನು, ನನ್ನ ಕುಟುಂಬದವರನ್ನು ನೀವು ರಕ್ಷಿಸಬೇಕು. ಪ್ರಿಯರೇ, ಶಿ ನ್ಯೂ ಉಂಡಿ ಜೆಹೋವಾ ಕ್ಯಾನ್ ಡೂ ದ್ಯಾಟ್. ಆವಾಗ ಇವರೊಳಗೆ ಒಂದು ಸಂಗತಿ ಹೇಳ್ತಾರೆ. ಲೆಟ್ ಅಸ್ read that verse. 12ನೇ ವಚನದಿಂದ ಓದ್ತಾನೆ. Now therefore I pray you, swear unto me by the Lord, since I have showed you kindness, that you will also show kindness unto my father's house, and give me a true token, and that you will save alive my father and my mother, my brethren, my sister, and all that have, and deliver our lives from the dead. And the man answered, our life for yours, if we utter not this our business, and it shall be when the Lord hath given us this land, that we will deal kindly. ಅದೇ 18ನೇ ವಚನ ಓದ್ತವೆ. But behold, when we come into the land, thou shalt bind this line of scarlet thread in the window which thou did let us down, and thou shalt bring thy father and thy mother and thy brethren and all thy father's household home unto thee. ಅವ್ರು ಏನು ಹೇಳ್ತಾರೆ? ಒಂದು ಕೆಂಪು ದಾರ. ಇಲ್ಲಿ ಸಹ ನಾವು ನೋಡ್ತೇವೆ ಪ್ರಿಯರೇ, ಕೆಂಪು ದಾರ. ಪಸ್ಕ ಹಬ್ಬದ ಗುರುತು ಸಹ ನಾವು ನೋಡ್ತೇವೆ ಅಂದರೆ, ನಮ್ಮ ಡೋರ್ ಪೋಸ್ಟ್ ಮೇಲೆ, ನಮ್ಮ ಬಾಗಿಲ ಮೇಲೆ ಯಜ್ಞದ ಕುರಿದ ರಕ್ತ ಬೇಕಿತ್ತು. ಇಲ್ಲಿ ಸಹ ರಾಹಾಬ್ಗೆ ಅವ್ರು ಏನು ಹೇಳ್ತಾರೆ ಅಂದರೆ, ಒಂದು ಕೆಂಪು ದಾರ. ವಾಟ್ ಡಸ್ ರೆಡ್ ಶೋ? ಇಟ್ ಶೋಸ್ ದ ಬ್ಲಡ್. ಇಲ್ಲಿ ಸಹ ಪ್ರಿಯರೇ, ರಾಹಾಬನು ಅವಳ ಕುಟುಂಬಗಳನ್ನು ನೋಡಿ, ರಾಹಾಬ್ಳು ಒಬ್ಬಳೇ ಸಹಾಯ ಮಾಡಿದ್ಲು. ಆದರೂ ಅವಳು ಒಬ್ಬಳೇ ಸಹಾಯ ಮಾಡಿದ ಮೂಲಕ ಅವಳ ತಂದೆಗೆ, ಅವಳ ತಾಯಿಗೆ, ಅವಳ ಅಣ್ಣನಿಗೆ, ತಮ್ಮನಿಗೆ, ಅವಳ ಬ್ರದರ್ಸ್ಗೆ, ಸಿಸ್ಟರ್ಸ್ಗೆ, ಎಲ್ಲರಿಗೆ ರಕ್ಷಣೆ ಆಯಿತು. ಪ್ರಿಯರೇ, ಹೌ ಇಂಪಾರ್ಟೆಂಟ್ ಈಸ್ ದಿಸ್ ಬ್ಲಡ್ ಆಫ್ ಜೀಸಸ್. ಯೇಸು ಸ್ವಾಮಿಯ ರಕ್ತ ಏನು ಮಾಡ್ತೆ ಅಂದರೆ, ಪೌಲನಿಗೆ ಆ ಜೈಲರ್ ಹೇಳ್ತಾನೆ, ಅವನಿಗೆ ಭಯ ಪಟ್ಟು ಬಿಡ್ತದೆ. ಅವನು, ಅಯ್ಯೋ ಇವರೆಲ್ಲ ಸರಮನೆಯಿಂದ ಆಚೆ ಹೋಗ್ಬಿಟ್ರು ಅಂತ ಆತ್ಮಹತ್ಯೆ ಮಾಡಲಿಕ್ಕೆ ಹೋದಾಗ ಪೌಲ ಹೇಳ್ತಾನೆ, ಚಿಂತೆ ಮಾಡಬೇಡ, ನಾವಿನ್ನೂ ಇಲ್ಲೇ ಇದ್ದೇವೆ. ಆ ದಿವಸ ದಟ್ ಜೈಲರ್ ಅಕ್ಸೆಪ್ಟೆಡ್ ದ ಲಾರ್ಡ್. ಆವಾಗ ಪೌಲ ಹೇಳ್ತಾನೆ ಅಂದರೆ, ಇವತ್ತು ನಿನಗೂ ನಿನ್ನ ಕುಟುಂಬಕ್ಕೂ ರಕ್ಷಣೆ ಆಯಿತು. ಪ್ರಿಯರೇ, ನೀವು ರಕ್ಷಣೆ ಹೊಂದಿದ್ದೀರಾ? ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿದ್ದೀರಾ? ನಿಮ್ಮ ಹಿನ್ನೆಲೆ ಏನೇ ಇರಲಿ ಪ್ರಿಯರೇ, ರಾಹಾಬಳ ಹಿನ್ನೆಲೆ ನೋಡ್ರಿ, ಅವಳ ಹಿನ್ನೆಲೆಯನ್ನು ನೋಡಿ ಆ ಜನರು, ಅಯ್ಯೋ ನೀನು ಎಂಥ ಕೆಟ್ಟ ಕೆಲಸ ಮಾಡ್ತೀಯಾ, ಇಂಥವಳನ್ನು ನಾವು ರಕ್ಷಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಲ್ಲ. ಅಲ್ಲಿದ್ದ ಅರಸನ್, ದ ಕಿಂಗ್ ಆಫ್ ಜೆರಿಕೋ,
ದ ಮಿನಿಸ್ಟರ್ಸ್ ಆಫ್ ಜೆರಿಕೋ, ಆ ರಾಜ್ಯದಲ್ಲಿರುವ ಎಲ್ಲ ಶ್ರೀಮಂತರು ವಿದ್ವಾಂಸರುಗಳು, ಅವರಿಗೆ ರಕ್ಷಣೆ ಆಗಿಲ್ಲ ಪ್ರಿಯರೇ. ಹಿ ಕೇಮ್ ಟು ಸೀಕ್ ಆ್ಯಂಡ್ ಸೇವ್ ದ ಲಾಸ್ಟ್. ನಾವು ಇಷ್ಟೋ ಸರ್ತೆ ಅಂದ್ಕೊಳ್ತೇವೆ, ನಾವು ಪಾಪಿ. ಹೌದು, ನಾವು ಪಾಪಿ ಅಂತಲೇ ಅವರು ನಮ್ಮನ್ನು ಹುಡ್ಕೊಂಡು ಬಂದರು ಪ್ರಿಯರೇ. ಯಾಕೆ ನಾವು ಅವರನ್ನು ತಳ್ಳಿ ಹಾಕ್ತಾ ಇದ್ದೇವೆ? ಇದೆಲ್ಲ ಕಥೆಗಳು ನಮಗೆ ಗೊತ್ತಿದೆ. ಯಾಕೆ ನಾವು ಆ ಒಂದು ಸ್ಕಾರ್ಲೆಟ್ ಥ್ರೆಡ್ ಮೇಲೆ, ಆ ಒಂದು ಕೆಂಪು ದಾರ ಮೇಲೆ ಯಾಕೆ ನಾವು ನಂಬಿಕೆ ಇಡ್ತಾ ಇಲ್ಲ? ಆ ಕೆಂಪು ದಾರ ಏನು ತೋರಿಸ್ತದೆ ಅಂದರೆ, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಆಗುವುದಿಲ್ಲ. ಆಲ್ ಇಟ್ ಈಸ್ ಸೋ ಸಿಂಪಲ್. ಏನೆಂದರೆ, ಲಾರ್ಡ್ ಜೀಸಸ್ ಕಮ್ ಇನ್ ಟು ಮೈ ಹಾರ್ಟ್, ಯು ಡೈಡ್ ಫಾರ್ ಮೀ. ಇವಳು ಯಾರೋ ಬೇರೆ ಹಿನ್ನೆಲೆ, ಅವಳು ಏನು ಕೇಳಿದ್ಲು ಕತೆ ಏನೆಂದರೆ, ಯೆಹೋವ ದೇವರು ಮಾಡಿದ್ದ ಮಹೋತ್ಕಾರ. ಆ ಒಂದು ಸಂಗತಿಗಳ ಮೇಲೆ ಅವಳು ನಂಬಿಕೆ ಇಟ್ಟು, ಆ ಇಬ್ರು ಸ್ಪೈಸನ್ನು ಅವಳು ಸೇಫಾಗಿಟ್ಟ ಕಾರಣ, ಆ ಒಂದು ಕೆಂಪು ದಾರ ಅವಳ ಮನೆಯಿಂದ ಅವಳು ಕಿಟಕಿಯಿಂದ ಹೊರಗೆ ಬಿಟ್ಟ ಕಾರಣ, ಯಾವಾಗ ಇವರು ಬಂದು ಆ ಒಂದು ರಾಜ್ಯವನ್ನು ಓವರ್ಟೇಕ್ ಮಾಡಿದ್ರು, ಆ ಕುಟುಂಬಕ್ಕೆ ಏನೂ ಆಗಿಲ್ಲ. ಇವತ್ತು ಸಹ ಆ ಒಂದು ಹಳೆ ಒಡಂಬಡಿಕೆಯಲ್ಲಿ ಇರುವ ರಕ್ತಕ್ಕಿಂತ ಇವತ್ತು ನಿನ್ನ ಮೇಲೆ ನನ್ನ ಮೇಲೆ ಇರುವ ಯೇಸು ಸ್ವಾಮಿ ರಕ್ತ ಎಷ್ಟು ಪ್ರಾಮುಖ್ಯವಾಗಿದೆ ಪ್ರಿಯರೇ. ಇನ್ನೊಂದು ಸಂಗತಿ ಆಯಿತು. ಏನಾಯಿತು ಅಂದರೆ, ಯೇಸು ಸ್ವಾಮಿ ಶಿಲ್ಬೆ ಮೇಲೆ ಸತ್ತಾಗ ದ ವೇಲ್ ಇನ್ ದ ಟೆಂಪಲ್ ವಾಸ್ ಟೋರ್ನ್. ಹಳೆ ಒಡಂಬಡಿಕೆಯಲ್ಲಿ ಏನಾಗ್ತಿತ್ತು ಅಂದರೆ, ಅಲ್ಲಿ ದೇವರ ಆಲಯದಲ್ಲಿ 3 ಸ್ಥಳ ಇತ್ತು. ಒಂದು ಹೊರಾಂಗಣ, ಒಂದು ಹೋಲಿ ಪ್ಲೇಸ್, ಒಂದು ಹೋಲಿ ಆಫ್ ಹೋಲಿ ಪ್ಲೇಸ್ ಇತ್ತು. ಹೊರಾಂಗಣ ಹೊರಗಿದ್ದು ಜನರು ಬಂದು ಎಲ್ಲ ಹೊರಾಂಗಣದಲ್ಲಿ ನಿಲ್ತಿದ್ರು ಪ್ರಿಯರೇ. ದೇ ಆಲ್ ಹ್ಯಾಡ್ ಟು ಸ್ಟ್ಯಾಂಡ್ ಇನ್ ಅ ಕಾಮನ್ ಪ್ಲೇಸ್. ಅವ್ರದ್ದು ಎಂಥ ಸ್ಯಾಕ್ರಿಫೈಸ್ ಇದ್ದರು, ಎಂಥ ಪ್ರಾರ್ಥನೆ ಬೇಡಿಕೆ ಇದ್ದರು, ಅವರು ಯಾಜಕನಿಗೆ ಕೊಡ್ತಿದ್ರು. ಯಾಜಕ ಏನು ಮಾಡ್ತಿದ್ರೆ ಅಂದರೆ, ಆ ಒಂದು ಸ್ಯಾಕ್ರಿಫೈಸನ್ನು, ಯಜ್ಞವನ್ನು, ಇವರ ಪ್ರಾರ್ಥನೆ ಬೇಡಿಕೆಯನ್ನು ಹೋಲಿ ಆಫ್ ಹೋಲಿ, ಮಹಾಪರಿಶುದ್ಧ ಸ್ಥಳಕ್ಕೆ ತಗೊಂಡು ಹೋಗ್ತಿದ್ರು. ಅತಿ ಪರಿಶುದ್ಧ ಸ್ಥಳಕ್ಕೆ ತಗೊಂಡೋಗ್ತಿದ್ರು. ಅತಿ ಪರಿಶುದ್ಧ ಸ್ಥಳಕ್ಕೆ ಜನರಿಗೆ ಅದೊಂದು ಸಪ್ರೇಟ್ ಮಾಡ್ತಾ ಇದ್ದದ್ದೇ ಒಂದು ದೊಡ್ಡ ವೇಲ್, ಒಂದು ಪರದೆ. ಇಂಗ್ಲೀಷಲ್ಲಿ ಇಟ್ ಸೇಸ್ ವೇಲ್. ನನಗೆ ಒಂದು ತಪ್ಪು ಕಲ್ಪನೆ ಇತ್ತೇನೆಂದರೆ, ವೇಲ್ ಎಂದರೆ ಒಂದು ತೆಳು ಬಟ್ಟೆ. ಯಾಕೆಂದರೆ ವೆನ್ ಜೀಸಸ್ ಡೈಡ್ ಆನ್ ದ ಕ್ರಾಸ್, ದ ವೇಲ್ ವಾಸ್ ಟೋನ್. ಅದು ಸರಿ ಮೇಲಿಂದ ಕೆಳಗೆ ಹರಿಯಲ್ಪಟ್ಟಿತ್ತು ಅಂತ ವಿ ರೀಡ್ ಇನ್ ದ ಬೈಬಲ್. ಆ ವೇಲ್ ಹರಿತು. ಸೊ ನನ್ನ ಆಲೋಚನೆ ಏನಿತ್ತೆಂದರೆ, ಅದು ಒಂದು ತೆಳು ಬಟ್ಟೆ ಆಗಿರಬೇಕಿತ್ತು. ಬಟ್ ವೆನ್ ಐ ಸ್ಟಡಿಡ್ ದ ವರ್ಡ್, ಐ ವೆಂಟ್ ಡೀಪ್ ಇನ್ ಟು ಇಟ್. ಇಟ್ ವಾಸ್ ಅ ವೆರಿ ಕ್ಲಾತ್ ಮೇಡ್ ಆಫ್ ದ ಸ್ಕಾರ್ಲೆಟ್ ಆ್ಯಂಡ್ ಪರ್ಪಲ್ ಆ್ಯಂಡ್ ಲಿನೆನ್. ಅದೊಂದು ದಪ್ಪ ವಸ್ತ್ರ ಆಗಿತ್ತು ಪ್ರಿಯರೇ. ಇಟ್ ವಾಸ್ ನಾಟ್ ಈಸಿ ಫಾರ್ ದ್ಯಾಟ್ curtain or that veil to be torn so easily. ಯಾಕೆ? it was so significant that nothing, earthquake ಆಯಿತು, ಕತ್ಲಾಯಿತು ನಿಜ. ಆದರೆ ಟೆಂಪಲಲ್ಲಿ, ದೇವರ ಆಲಯದಲ್ಲಿ ಏನು ಸಂಗತಿ ಆಯ್ತೆಂದರೆ, ಆ ಒಂದು ಪರ್ದೆ ಹರಿಯಲ್ಪಡ್ತು. ಏನು ಆಯಿತು? The barrier between a common man and the presence of God was completely opened up. ಪ್ರಿಯರೇ, ಯೇಸು ಸ್ವಾಮಿ ನಿಮಗೋಸ್ಕರ ನನಗೋಸ್ಕರ ಮಾಡಿದ್ದು ಏನೆಂದರೆ, ಹಿ ಡಿಂಟ್ ಕೀಪ್ ಎನಿ ಬ್ಯಾರಿಯರ್. ವೆನ್ ಹಿ ಡೈಡ್ ಆನ್ ದ ಕ್ರಾಸ್, ಹಿ ರಿಮೆಂಬರ್ಡ್ ಯು ಆ್ಯಂಡ್ ಯು ರಿಮೆಂಬರ್ಡ್ ಮೀ. ಹಳೆ ಒಡಂಬಡಿಕೆಯ ಜನರಿಗೆ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ. ಅವರು ಏನಿದ್ರು ಹೊರಗೇನೆ ನಿಲ್ಲಬೇಕಿತ್ತು. ಆದರೆ ಶಿಲ್ಬೆ ಮೇಲೆ ಯೇಸು ಸ್ವಾಮಿ ಸತ್ತ ತಕ್ಷಣ ಆದ ಒಂದು ಸಂಗತಿ ಏನೆಂದರೆ, ಆ ಒಂದು ಬ್ಯಾರಿಯರ್, ಅದೊಂದು ಅಡ್ಡಿ ಜನರಿಗೆ ಮತ್ತು ದೇವರಿಗೆ ಇದ್ದದ್ದು ಸಂಪೂರ್ಣವಾಗಿ ತೆಗೆದು ಬಿಟ್ರು. ಇವತ್ತು ನಾನು ಯಾವುದೇ ಸ್ಥಳದಲ್ಲಿ ಇರಲಿ, ವೆನ್ ವಿ ಸೇ ಲಾರ್ಡ್ ಜೀಸಸ್, ವಿ ಗೋ ಡೈರೆಕ್ಟ್ಲಿ ಟು ದ ಥ್ರೋನ್ ಆಫ್ ಗಾಡ್. ಎಂಥ ಒಂದು ಭಾಗ್ಯ ಯೇಸು ಸ್ವಾಮಿ ನಿಮಗೋಸ್ಕರ ನಮಗೋಸ್ಕರ ಕೊಟ್ಟಿದ್ದಾರೆ. ಆರ್ ವಿ ರಿಯಲಿ ಮೇಕಿಂಗ್ ಯೂಸ್ ಆಫ್ ದೋಸ್ ಥಿಂಗ್ಸ್? ಆರ್ ವಿ ರಿಯಲಿ ಕನ್ಸಿಡರಿಂಗ್ ದ ಥಿಂಗ್ಸ್ ದಟ್ ಜೀಸಸ್ ಡಿಡ್ ಫಾರ್ ಯು ಆ್ಯಂಡ್ ಫಾರ್ ಮೀ? ವೈ ದಟ್ ವೇಲ್ ವಾಸ್ ಟೋರ್ನ್?
ಯಾಕೆಂದರೆ ಗಾಡ್ ಡಿಂಟ್ ವಾಂಟ್ ಟು ಡ್ವೆಲ್ ಇನ್ ದ ಹೌಸ್ ದಟ್ ವಾಸ್ ಬಿಲ್ಡ್ ಬೈ ಮ್ಯಾನ್, ಬಟ್ ಹಿ ಬಿಲ್ಟ್ ಅ ಟೆಂಪಲ್ ದಟ್ ವಾಸ್ ಬಿಲ್ಡ್ ಬೈ ದ ಬ್ಲಡ್ ಆಫ್ ಜೀಸಸ್. ಹಲ್ಲೆಲೂಯಾ. ಯೇಸು ಸ್ವಾಮಿ ರಕ್ತ ಮೂಲಕ ಕಟ್ಟಿದ ಒಂದು ಆಲಯ ಪ್ರಿಯರೇ, ಅದೇ ಆಲಯ ನಾವಾಗಿದ್ದೇವೆ. ವೆನ್ ವಿ accept the Lord Jesus, we become the temple of the most high God. ನಮ್ಮ ದೇವರು ಯಾರು? ಕೆಂಪು ಸಮುದ್ರ ನಿಭಾಗ ಮಾಡಿದ ದೇವರು, ಬೆಟ್ಟದಿಂದ ನೀರನ್ನು ತಕೊಂಡು ಬಂದ ದೇವರು, ಸತ್ತ ಎಲುಬುಗೆ ಜೀವ ಕೊಟ್ಟ ದೇವರು, ಅಸಾಧ್ಯ ಸಂಗತಿಯನ್ನು ಸಾಧ್ಯ ಮಾಡೋ ದೇವರು. ವೇರ್ ಈಸ್ ಹಿ ಟುಡೇ? He is inside of you and is inside of me only if we have said that, Lord, come into my life. ಪ್ರಿಯರೇ, ಇಲ್ಲಿ ನಾವು ನೋಡ್ತೇವೆ, ದ ಪಾಸ್ ಓವರ್ ಲ್ಯಾಮ್ಸ್ ಬ್ಲಡ್, ಅದು ನಮ್ಮ ಬಾಗಿಲಲ್ಲಿ ಇದ್ದರೆ ನಮಗೆ ರಕ್ಷಣೆ ಆಯಿತು. ಆ ಒಂದು ಕೆಂಪು ದಾರ ರಾಹಾಬಿನ ಮನೆಯಿಂದ ಹೊರಗೆ ಬಿದ್ದ ಕಾರಣ ಅವಳ ಕುಟುಂಬಕ್ಕೆ ರಕ್ಷಣೆ ಆಯಿತು. ಇವತ್ತು ನಮಗೆ ರಕ್ಷಣೆ ಮಾಡೋದು ಯಾವುದೆಂದರೆ ದ ಲ್ಯಾಮ್ that was slain for us. ಯಜ್ಞದ ಕುರಿ ಬೇರೆ ಯಾರೂ ಇಲ್ಲ, ಯೇಸು ಸ್ವಾಮಿ ಅವರೇ ಯಜ್ಞದ ಕುರಿಯಾಗಿದ್ದಾರೆ. He died for you, He died for me, He tore the veil, He did everything for us, and at the cross He said, it is finished. ಅವರು ಅವ್ರದ್ದು ಎಲ್ಲ ಕೆಲಸ ಮುಗಿಸಿದ್ದಾರೆ ಪ್ರಿಯರೇ. ಅವ್ರಿಗೆ ಇನ್ನು ಮಾಡೋದು ಏನೂ ಉಳಿದಿಲ್ಲ, ಮಾಡೋದು ನಿಮಗೆ. ಇವತ್ತು ಸಹ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಕೈ ಚಾಚಿ ನಮ್ಮ ಮುಂದೆ ಇದ್ದಾರೆ. All that is saying is, come nigh unto me. ನನ್ನ ಬಳಿಗೆ ಬನ್ನಿರಿ. ಇದು ಗುಡ್ ಫ್ರೈಡೇ, ಪ್ಯಾಷನ್ ವೀಕು, ಹೋಲಿ ವೀಕು, ರಿಸರೆಕ್ಷನ್ ಡೇ, ಮಾಂಟಿ ಥರ್ಸ್ಡೇ, ದಿಸ್ ಈಸ್ ಆಲ್ ಮ್ಯಾನ್ ಮೇಡ್ ಥಿಂಗ್ಸ್. ವಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಈಸ್ ಹ್ಯಾವಿಂಗ್ ಜೀಸಸ್ ಇನ್ ಅವರ್ ಲೈಫ್. ಗುಡ್ ಫ್ರೈಡೇ ನಾವು ನಿಜವಾಗಿ ನಾವು ಸಂತೋಷ ಪಡುವ, ನಾವು ಉಲ್ಲಾಸ ಪಡುವ. ಯಾಕೆಂದರೆ ಇದು ಕುರಿ ನಿಮಗೋಸ್ಕರ ನನ್ಗೋಸ್ಕರ ಪ್ರಾಣ ಕೊಡ್ತಿದ್ದಿಲ್ಲದ್ರೆ ನಾವು ಹಳೆ ಒಡಂಬಡಿಕೆ ಜನಕ್ಕಿಂತ ಕೀಳಾಗ್ತಿದ್ದೆವು. ಆದರೆ ಇವತ್ತು ನಮಗೆ ಯಾವ ಸ್ಥಾನ ಇದೆ ಪ್ರಿಯರೇ? ನಮ್ಮನ್ನು ಜಾಯಿಂಟ್ ಹೇರ್ಸ್ ಆಗಿ ಮಾಡಿದ್ದಾರೆ, ತನ್ನ ಮಕ್ಕಳಾಗಿ ಕರೀತಾರೆ, ಸ್ನೇಹಿತರಾಗಿ ಕರೀತಾರೆ. ನಾವು ಪ್ರಾರ್ಥನೆ ಮಾಡಿದರೆ ದೇವರ ಸನ್ನಿಧಿಗೆ ಹೋಗುತ್ತೆ, ಅವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಬರುತ್ತೆ. ವಾಟ್ privileged people we are today. Do we still want to live in old traditions? Do we still want to consider the old things? Are we still waiting to have all the old things happening in our life, or are we going to bring a new era into our life? New things happening. It is so simple. ಇದು ಇಷ್ಟು ಸುಲಭವಾಗಿದೆ. ನಾನಿವತ್ತು ಯಾವುದೇ ಕುಟುಂಬದಿಂದ ಬಂದಿರ್ಬೋದು, ದೊಡ್ಡ ಕುಟುಂಬ ಇರ್ಬೋದು, ಕೀಳು ಕುಟುಂಬ ಇರ್ಬೋದು, ನನ್ನ ಹಿನ್ನೆಲೆ ಏನೇ ಇರ್ಬೋದು, ಎಂಥದ್ದೇ ಇರ್ಬೋದು, ಜಸ್ಟ್ ಆ್ಯಸ್ ಐ ಆಮ್, ನಾನು ಇದ್ದಂಗೆ ನಾನು ಸ್ವಾಮಿ ಬಳಿಗೆ ಬಂದು, ಯೇಸುವೆ ಐ ಬಿಲೀವ್, ನಾನು ನಂಬ್ತಾನೆ, ನೀವೇ ಅದು ಯಜ್ಞದ ಕುರಿ, ನಿಮ್ಮ ರಕ್ತ ನನ್ನ ಮೇಲೆ ಇದ್ದರೆ ಸ್ವಾಮಿ ಇವತ್ತು ನಾನು ನಿಮ್ಮ ಮಗನಾಗಿರ್ತಾನೆ. ನನ್ನ ಜೀವನದಲ್ಲಿ ಬಾ, ನನ್ನ ಹೃದಯದಲ್ಲಿ ಬಾ, ಒಂದು ಹೊಸ ಜೀವನ ಪ್ರಾರಂಭ ಮಾಡ್ತಾನೆ ಸ್ವಾಮಿ. ಆಲ್ ದಟ್ ವಿ ಹ್ಯಾವ್ ಟು ಸೇ ಇಸ್, ಲಾರ್ಡ್ ಕಮ್ ಇನ್ ಟು ಮೈ ಲೈಫ್. ದಿಸ್ Good Friday will have meaning. This Resurrection Sunday will have a meaning in our life only when we have Jesus in our heart. ನಾನು ನಂಬ್ತಾನೆ. ನೀವು ಹೀಗೆ ಪ್ರಾರ್ಥನೆ ಮಾಡ್ತೀರಿ ಪ್ರಿಯರೇ, ತಳ್ಳಿ ಹಾಕಬೇಡ್ರಿ, ಇನ್ನೊಂದು ಸರ್ತೆ ಅಂತ ಹೇಳಬೇಡಿ. ಯಾಕೆಂದರೆ ಹಿಸ್ ಬ್ಲಡ್ ಈಸ್ ಅವೈಲೇಬಲ್ ಟು ಅಸ್ ನಾವ್. ಆತನ ರಕ್ತ ನಮಗೆ ಇವಾಗ ಸಿಗ್ತಾ ಇದೆ. ಆ ರಕ್ತವನ್ನು ಸ್ವೀಕಾರ ಮಾಡಿ ಅವರ ಮಕ್ಕಳಂಗೆ ನಾವು ಜೀವಿಸುವ, ಪ್ರಾರ್ಥನೆ ಮಾಡುವ. ಸ್ವಾಮಿ ಇನ್ನೊಂದು ಆವರ್ತೆ ಕರ್ತನೆ, ಯಾರ್ಯಾರು ಸ್ವಾಮಿ ಎಲ್ಲೆಲ್ಲಿ ಇದ್ದಾರೋ ಇವತ್ತುವರೆಗೆ ಯೇಸುವೆ ನನ್ನ ಹೃದಯದಲ್ಲಿ ಬಾ ಅಂತ ಪ್ರಾರ್ಥನೆ ಮಾಡದೇ ಇದ್ದರೆ, ಇವತ್ತು ಸ್ವಾಮಿ ಈ ವರ್ಷ ಕರ್ತನೆ 2021 ನಮ್ಮನ್ನೇನು ಬದುಕಿ ಉಳಿಸಿದಿರಿ ಸ್ವಾಮಿ. ನಾವು ಸ್ವಾಮಿ ನಿಮ್ಮ ಮಕ್ಕಳ ಆಗಬೇಕಂತ ನಮಗೋಸ್ಕರ ಶಿಲ್ಬೆಯಲ್ಲಿ ಎಲ್ಲ ನೋವನ್ನು, ಎಲ್ಲ ಶಾಪವನ್ನು, ಎಲ್ಲ ರೋಗವನ್ನು ಸಹಿಸಿ ರಕ್ತವನ್ನು ಚೆಲ್ಲಿ ಸ್ವಾಮಿ ನಮ್ಮಗೋಸ್ಕರ ಕರ್ತನೆ ತಿರುಗಿ ಎದ್ದು ಬಂದಿದ್ದೀರಿ. ಆ ರಕ್ತ ಇವತ್ತು ಸ್ವಾಮಿ ನಮ್ಮನ್ನು ನಮ್ಮ ಪಾಪದಿಂದ, ಶಾಪದಿಂದ, ರೋಗದಿಂದ, ಎಲ್ಲದಿಂದ ಬಿಡುಗಡೆ ಮಾಡಿ ಸ್ವಾಮಿ ಒಂದು ಹೊಸ ಜೀವನ ಕೊಡಲಿ ಅಂತ ಪ್ರಾರ್ಥಿಸ್ತೇನೆ ಕರ್ತನೆ. ಇವತ್ತು ಯಾವುದೇ ಒಂದು ಸಿಟಿದಲ್ಲಿ ಇರ್ಬೋದು, ಟೌನಲ್ಲಿ ಇರ್ಬೋದು, ಡಿಸ್ಟ್ರಿಕ್ಟಲ್ಲಿ ಇರ್ಬೋದು, ಹಳ್ಳಿಯಲ್ಲಿ ಇರ್ಬೋದು, ಯಾವುದೇ ಒಂದು ಕಾರ್ನರ್ ಆಫ್ ಕರ್ನಾಟಕದಲ್ಲಿ ಇರ್ಬೋದು, ಅಥವಾ ಬೇರೆ ಯಾವುದೇ ಸ್ಥಳದಲ್ಲಿ ಯೇಸುವೆ ನನ್ನ ಹೃದಯದಲ್ಲಿ ಬಾ ಅಂತ ಯಾರಾದರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಇವತ್ತೇ ಸ್ವಾಮಿ ಅವರ ಪಾಪ ಪರಿಹಾರ ಆಗುತ್ತೆ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರ ಇದೆನೋ ಅಷ್ಟು ದೂರ ನಮ್ಮ ಪಾಪಗಳನ್ನು ತೆಗೆದು ಹಾಕಿ ನಿಮ್ಮ ಮಕ್ಕಳಂಗೆ ಮಾಡ್ತೀರಿ ಸ್ವಾಮಿ. ಅದಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ.
ಇವತ್ತಿಂದ ಹೊಸ ಒಂದು ಜೀವನ ಪ್ರಾರಂಭ ಆಗಲಿ. ಲೆಟ್ ಅ ನ್ಯೂ ಎಪಿಸೋಡ್ ಬಿಗಿನ್ ಇನ್ ದ ಲೈಫ್ಸ್ ಆಫ್ ಪೀಪಲ್. ಲೆಟ್ ದಿಸ್ ಗುಡ್ ಫ್ರೈಡೆ, ಲೆಟ್ ದಿಸ್ ರೆಸರೆಕ್ಷನ್ ಹ್ಯಾವ್ ಅ ಮೀನಿಂಗ್ ಇನ್ ಪೀಪಲ್ಸ್ ಲೈಫ್. ನೀವು ಹಾಗೆ ಮಾಡ್ತೀರಿ ಸ್ವಾಮಿ. ಜನರ ಕಣ್ಣುಗಳನ್ನು ತೆರಿತೀರಿ ಸ್ವಾಮಿ. ಪವಿತ್ರಾತ್ಮನೇ ಬಲವಾಗಿ ಚಲಿಸಿ ಅನೇಕ ಜನರು ರಕ್ಷಣೆ ಹೊಂದರಂತ ನಾನು ನಂಬ್ತಾನೆ ಸ್ವಾಮಿ. ಕರ್ತನೆ, ನಿಮ್ಮ ಹಸ್ತ ಎಲ್ಲರ ಮೇಲೆ ಬಿಡುಗಡೆ ಮಾಡಿ. ಸೈತಾನ ಏನೇನು ಆಲೋಚನೆ ಇಟ್ಟರೋ ಅದೆಲ್ಲ ಹಾಳಾಗಿ ಸ್ವಾಮಿ, ನಿಮ್ಮ ಆಲೋಚನೆಗಳು ಎಲ್ಲರ ಜೀವನದಲ್ಲಿ ನೆರವೇರಲಿ ಅಂತ ಹೇಳಿ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ, ಆಮೇನ್.